ಹೋಟೆಲ್ಗಳಿಗೆ ಅಗತ್ಯಕ್ಕೆ ತಕ್ಕಷ್ಟು ಸಿಗ್ತಾ ಇಲ್ಲ ಗ್ಯಾಸ್. ಪ್ರಧಾನಿಗೆ ಪತ್ರವನ್ನ ಬರೆದಿರುವಂತದ್ದು ಹೋಟೆಲ್ ಮಾಲೀಕರ ಸಂಘದವರು. ಬೆಂಗಳೂರಿಗೆ ಕಮರ್ಷಿಯಲ್ ಗ್ಯಾಸ್ ಪೂರೈಕೆಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹೋಟೆಲ್ಗಳಿಗೆ ಅಗತ್ಯಕ್ಕೆ ತಕ್ಕಷ್ಟು ಗ್ಯಾಸ್ ಸಿಗ್ತಾ ಇಲ್ಲ. 2% ಪೂರೈಕೆ ಆಗ್ತಾ ಇದ್ದು 50% ಪೂರೈಕೆಗೆ ಮನವಿಯನ್ನ ಮಾಡಿಕೊಳ್ಳಲಾಗ್ತದೆ. 100% ಬೇಡ್ರಪ್ಪ, ಅಟ್ಲೀಸ್ಟ್ 50% ಆದ್ರೂ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಬೆಂಗಳೂರಿನ ಹೋಟೆಲ್ ಮಾಲೀಕರ ಸಂಘದಿಂದ ಪತ್ರವನ್ನ ಬರೆಯಲಾಗಿದೆ. ಈಗ ಉತ್ಪಾದನೆ ಜಾಸ್ತಿ ಮಾಡಲಾಗ್ತದೆ ಇಲ್ಲಿರುವಂತ ಒಂದು ಕ್ರೂಡ್ ಆಯಿಲ್ ನಲ್ಲೇ ಅನ್ನುವಂಥದ್ರ ಬಗ್ಗೆ ಏನೇ ಹೇಳಿದ್ರು ಕೂಡ ಅದು ಬರಬೇಕಲ್ಲ, ಕಾಣಿಸ್ಬೇಕಲ್ಲ ಗ್ರೌಂಡ್ ರಿಯಾಲಿಟಿಲಿ. ಅದು ಕಾಣಿಸ್ತಾ ಇಲ್ಲ. ಸ್ಪೆಷಲಿ ಕಮರ್ಷಿಯಲ್ ಗ್ಯಾಸ್ ಸಿಗದಿರುವಂತ ಹಿನ್ನೆಲೆಯಲ್ಲಿ ಹೋಟೆಲ್ಗಳು ಬಂದಾಗೋಗಿದ್ದಾವೆ. ಅರ್ಧಕ್ಕರ್ಧ ಹೋಟೆಲ್ಗಳು ಬಂದಾಗಿದ್ರೆ ಈಗ ತೆರೆದಿರುವಂತ ಹೋಟೆಲ್ಗಳಲ್ಲಿ ಬರೀ ರೈಸ್ ಐಟಮ್ಸ್ ಅಷ್ಟೇ ಸಿಗ್ತಾ ಇರುವಂಥದ್ದು. ಅದರಲ್ಲೂ ಯುಗಾದಿ ಹಬ್ಬದ ಸಂದರ್ಭ ಹೋಟೆಲ್ ಮಾಲೀಕರಿಗೆ ಒಂದು ಸ್ವಲ್ಪ ಭರ್ಜರಿ ವ್ಯಾಪಾರ ಆಗುವಂಥದ್ದು, ಆದಾಯ ಬರುವಂತ ಸಂದರ್ಭ ಈ ಟೈಮ್ನಲ್ಲೇ ಹೊಡ್ತಾ ಬಿದ್ದಿದೆ. ಸ್ಪೆಷಲಿ ಸೌತ್ ಇಂಡಿಯಾದಲ್ಲಿ ಯುಗಾದಿ ಹಬ್ಬ ಜೋರಾಗಿ ಮಾಡ್ತಾರೆ. ಇಲ್ಲೊಂದು ಸ್ವಲ್ಪ ಜಾಸ್ತಿ ಪೂರೈಕೆ ಆಗಬೇಕಾಗಿತ್ತು, ಸಪ್ಲೈ ಆಗಬೇಕಾಗಿತ್ತು, ಅದು ಕೂಡ ಆಗಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂತ PC ರಾವ್ ಮಾತನಾಡಿದ್ದಾರೆ. ನೋಡ, ಗ್ಯಾಸ್ ಅಡಚಣೆಯಿಂದ ನಮ್ಮ ಉದ್ಯಮಕ್ಕೆ ಹಾಗೂ ಜನಸಾಮಾನ್ಯರಿಗೆ ಆಗುವಂತ ತೊಂದರೆಗಳು, ಕಷ್ಟ ನಷ್ಟಗಳ ಬಗ್ಗೆ ನಮ್ಮ ನೆಚ್ಚಿನ ಪ್ರಧಾನಿಗಳಿಗೆ ತಿಳಿಸಿರುತ್ತೇವೆ. ಸಾಧ್ಯವಾದರೆ ನಮಗೆ ಭೇಟಿಯಾಗಲು ಅವಕಾಶವನ್ನು ಕೋರಿರುತ್ತೇವೆ. ಕನಿಷ್ಠ ಮುಂದಿನ ದಿನದಲ್ಲಿ ಪೆಟ್ರೋಲಿಯಂ ಮಿನಿಸ್ಟರ್ ಜೊತೆ ಚರ್ಚಿಸುವಂತ ಪ್ರಯತ್ನಗಳನ್ನು ಮಾಡುತ್ತೇವೆ. ಯುಗಾದಿ ಹಬ್ಬಕ್ಕೆ ಗ್ಯಾಸ್ ಟ್ರಬಲ್ ಕಂಟಿನ್ಯೂ ಆಗಿದೆ. ಕಲಬುರಗಿಯಲ್ಲಿ ಗ್ಯಾಸ್ ಸಿಗದೆ ಸಂಕಷ್ಟ, ಗೃಹ ಬಳಕೆಗೂ ಕೂಡ ಗ್ಯಾಸ್ ಸಿಗದೆ ಪರದಾಟವನ್ನ ಮಾಡುವಂತ ಪರಿಸ್ಥಿತಿ. ಏಜೆನ್ಸಿಗಳ ಮುಂದೆ ಕ್ಯೂ ನಿಲ್ತಾ ಇದ್ದಾರೆ ಜನ. ಯಾಕೆಂದ್ರೆ ಬುಕ್ಕಿಂಗ್ ಆಗ್ತಾ ಇಲ್ಲ. ಆಪಲ್ ಬುಕ್ ಮಾಡ್ಲಿಕ್ಕೆ ಹೋದ್ರೂ ಕೂಡ ಸರ್ವರ್ ಬಿಸಿ. ಫೋನ್ ಅಂತೂ ರಿಂಗೇ ಆಗಲ್ಲ ಬಿಡಿ, ಫೋನ್ ರಿಂಗೂ ಆಗಲ್ಲ, ಸ್ವಿಚ್ ಆಫ್. ಸೊ ಹೀಗಾಗಿ ಆ ಗ್ಯಾಸ್ ಏಜೆನ್ಸಿ ಮುಂದೆನೆ ಹೋಗ್ಬಿಟ್ಟು ಕೇಳುವಂತ ಪರಿಸ್ಥಿತಿ ಇದೆ. ಸರ್ವರ್ ಡೌನ್ ಅಂತ ಇದ್ದಾರೆ ಸಿಬ್ಬಂದಿ. ನಿತ್ಯ 250ರಿಂದ 300 ಸಿಲಿಂಡರ್ ಬುಕ್ ಆಗ್ತಾ ಇತ್ತು. ಈಗ 700ರಿಂದ 800 ಸಿಲಿಂಡರ್ ಬುಕ್ಕಿಂಗ್ ಆಗ್ತಾ ಇದೆ. ಬೇಡಿಕೆಗೆ ತಕ್ಕಂತೆ ಸಿಲಿಂಡರ್ ಪೂರೈಕೆ ಆಗ್ತಾ ಇಲ್ಲ. ಪರಿಸ್ಥಿತಿ ವಿವರಿಸಿದ್ರು ಕೂಡ ಜನ ಕೇಳ್ತಾ ಇಲ್ಲ ಅಂತ ಹೇಳ್ತಾ ಇರುವಂತದ್ದು ಸಿಬ್ಬಂದಿ. ಗ್ಯಾಸ್ಗಾಗಿ ಗಂಟೆಗಟ್ಟಲೆ ನಿಲ್ತಾ ಇದ್ದಾರೆ, ಕ್ಯೂನಲ್ಲಿ ಗಂಟೆಗಟ್ಟಲೆ ನಿಲ್ತಾ ಇದ್ದಾರೆ. ಸಿಕ್ಕರ್ ಸಾಕು ಅಂತ. ಕೆಲವರು ಹೇಗೆ ಅಂದ್ರೆ, ಈಗ ಬುಕ್ ಮಾಡಿದೀವಿ, ನೆಕ್ಸ್ಟ್ ಯಾವಾಗ್ಲಾದ್ರೂ ಸಿಗ್ಲಿ, ಅಟ್ಲೀಸ್ಟ್ ಇನ್ನೊಂದು 10-15 ದಿನ ಆದ್ಮೇಲೆ ಸಿಕ್ಕಿದ್ರು ಕೂಡ ಓಕೆ. ಅಕಸ್ಮಾತ್ ನಾವು ಒಂದು 10-15 ದಿನ ಆದ್ಮೇಲೆ ಬುಕ್ ಮಾಡ್ತೀವಿ ಅಂತ ನೋಡಿದ್ರೆ ಅವಾಗ ಏನೂ ಸಿಗೋದಿಲ್ಲ, ಅವಾಗ ಇನ್ನೂ ಸಂಕಷ್ಟ ಎದುರಾಗಿರುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಈಗಲೇ ಬುಕ್ ಮಾಡ್ತಾ ಇದ್ದಾರೆ. 21 ದಿನ ಇದ್ದಿದ್ದಂಥ ಬುಕ್ಕಿಂಗ್ ಪೀರಿಯಡ್ ಅನ್ನ ಈಗ 25 ದಿನಕ್ಕೆ ಮಾಡಲಾಗಿದೆ. ಆದ್ರೂ ಕೊಡಬೇಕಾದಂಥವ್ರಿಗೂ ಕೂಡ ಸರಿಯಾಗಿ ಸಿಲಿಂಡರ್ ಹೋಗ್ತಾ ಇಲ್ಲ. ಇರುವಂತ ಸಿಲಿಂಡರ್ ಅನ್ನ ಕೂಡ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಮಾರಲಾಗ್ತಾ ಇದೆ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ನಮ್ಮ ಹತ್ರ ಗ್ಯಾಸ್ ಸಪ್ಲೈ ಬಗ್ಗೆ ಯಾವುದೇ ಥರದ ಗೊಂದಲ ಇಲ್ಲ, ಸ್ಟಾಕ್ ಅವೈಲಬಿಲಿಟಿ ಇದೆ. ಆದರೆ ಒಂದೇ ಒಂದು ರಿಕ್ವೆಸ್ಟ್, ಸುಮಾರು 6 ವಾರದಿಂದ ನಮ್ಮ ಸರ್ವರ್ ಸಮಸ್ಯೆ ಆಗಿತ್ತು, ಇಂಡಿಯನ್ ಆಯಿಲ್ ಸರ್ವರ್. ಅದರಿಂದ ಬುಕ್ಕಿಂಗ್ ಆಗಲಿ OTP ಆಗಲಿ ಸರಿಯಾಗಿ ಬರ್ತಿರಲಿಲ್ಲ. ಆದರೂ ಸಹಿತ ನಮ್ಮ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನವರು ಹಲವಾರು ಥರದ ಕೆಲವೊಂದು ಮಾರ್ಗೋಪಾಯಗಳನ್ನು ಕಂಡುಕೊಂಡು ನಮಗೆ ಸಹಾಯ ಮಾಡಿ ಗ್ರಾಹಕರಿಗೆ ಸಿಲಿಂಡರ್ ಕೊಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆದರೆ ಗ್ರಾಹಕರು ಅವರ ತಮ್ಮ ಆತುರದಿಂದ ಗ್ಯಾಸ್ ಸಿಗುತ್ತೋ ಇಲ್ಲ ಅಂತ ಒಂದು ಇದರಲ್ಲಿ ಅವರು ಬರ್ತಾ ಇದ್ದಾರೆ. ಅವ್ರದ್ದು ತಪ್ಪಂತ ನಾನು ಹೇಳಲಿಕ್ಕೆ ಆಗಲ್ಲ. ಆದರೆ ಸಿಚುವೇಶನ್ ಆ ಥರ ಇದೆ, ವಾರ್ ಸಿಚುವೇಶನ್ ಇದೆ, ನಿಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯ ಇದೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಯ ಆಗಬಹುದು, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಪೂರ್ತಿ ಅಂಥ ದೊಡ್ಡ ಇದು ಅಂತೂ ಆಗೋದಿಲ್ಲ, ಅಷ್ಟು ಹೇಳ್ಬೋದು. ಇವತ್ತಿಗೂ ಕೂಡ ಗ್ಯಾಸ್ ನಮ್ಮಲ್ಲಿ ಗ್ಯಾಸ್ ಡೆಲಿವರಿ ಬಂದಿದೆ. ನಿನ್ನೆ ಕೂಡ ನಾವು ಕೊಟ್ಟಿದ್ದೀವಿ, ಮೊನ್ನೆ ಕೂಡ ಕೊಟ್ಟಿದ್ದೀವಿ, ಪ್ರತಿ ದಿವಸ ಕೊಡ್ತಾ ಇದ್ದೀವಿ.